ಪಾಕಿಸ್ತಾನ ತನ್ನ ಆಂತರಿಕ ಸಂಘರ್ಷಗಳಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಇದರಲ್ಲಿ ಬಲೂಚಿಸ್ತಾನ್ ಪ್ರಾಂತ್ಯದ ಆಕ್ರೋಶವು ದೇಶದ ಸ್ಥಿರತೆಗೆ ದೊಡ್ಡ ಧಕ್ಕೆಯನ್ನ ಉಂಟು ಮಾಡಿದೆ. ಬಲೂಚ್ ಜನರ ದೀರ್ಘಕಾಲದ ಆರ್ಥಿಕ ಶೋಷಣೆ, ರಾಜಕೀಯ ಪ್ರಾತಿನಿಧ್ಯತೆ ಮತ್ತು ಮಾನವ ಹಕ್ಕು ಉಲ್ಲಂಘನೆ ಇವುಗಳಿಂದ ಬಲೂಚಿಸ್ತಾನ ಈಗ ಸಶಸ್ತ್ರ ಹೋರಾಟದ ರೂಪವನ್ನ ತಾಳಿದೆ. ಇದರಿಂದ ಪಾಕಿಸ್ತಾನದ ಒಗ್ಗಟ್ಟು ಕಗ್ಗಂಟಾಗಿದೆ. ಏನಿದು ಬಲೂಚಿಸ್ತಾನ್ ಸಂಘರ್ಷ ಅಂತ ನೋಡ್ತಾ ಹೋಗೋದಾದ್ರೆ, ಬಲೂಚಿಸ್ತಾನವು ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯವಾಗಿದ್ರು ಇದು ಆರ್ಥಿಕವಾಗಿ ಹಿಂದುಳಿದಿದೆ. ಈ ಪ್ರದೇಶ ನೈಸರ್ಗಿಕ ಅನಿಲ, ತೈಲ ಮತ್ತು ಖನಿಜ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ. ಆದರೆ ಈ ಸಂಪತ್ತಿನ ಲಾಭ ಸ್ಥಳೀಯ ಬಲೂಚ್ ಜನರಿಗೆ ತಲುಪಿಲ್ಲ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ನಂತಹ ಯೋಜನೆಗಳು ಸ್ಥಳೀಯರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿಲ್ಲ. ಬದಲಿಗೆ ಪಂಜಾಬ್ ಮತ್ತು ಇತರ ಪ್ರದೇಶಗಳಿಂದ ಕಾರ್ಮಿಕರನ್ನ ಕರೆತಂದಿವೆ. ಇದು ಬಲೂಚ್ ಜನರಲ್ಲಿ ಆಕ್ರೋಶವನ್ನ ಹೆಚ್ಚು ಮಾಡಿದೆ. ಅಲ್ಲದೆ ಕೇಂದ್ರ ಸರ್ಕಾರದಿಂದ ರಾಜಕೀಯ ಸ್ವಾಯತ್ತತೆಯ ಕೊರತೆಯೂ ಈ ಘರ್ಷಣೆಗೆ ಕಾರಣವಾಗಿದೆ. 1975ರ ದಶಕದಿಂದಲೂ ಬಲೂಚ್ ನಾಯಕರು ತಮ್ಮ ಅಸ್ಮಿತೆ ಮತ್ತು ಹಕ್ಕುಗಳನ್ನು ಕಳೆದುಕೊಳ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಮಾನವ ಹಕ್ಕು ಉಲ್ಲಂಘನೆಯ ಆರೋಪಗಳು ಬಲೂಚಿಸ್ತಾನದ ಸಮಸ್ಯೆಯನ್ನ ಇನ್ನಷ್ಟು ಉಲ್ಬಣಗೊಳಿಸಿವೆ. ಬಲೂಚ್ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರನ್ನ ಪಾಕಿಸ್ತಾನ ಸೇನೆ ಬಲವಂತವಾಗಿ ಕಾಣೆಯಾಗುವಂತೆ ಮಾಡ್ತಾ ಇದೆ ಎಂಬ ದೂರುಗಳು ಸರ್ವೇ ಸಾಮಾನ್ಯವಾಗಿದೆ. ಇದರಿಂದ ಸ್ಥಳೀಯರಲ್ಲಿ ಆಕ್ರೋಶದ ಜ್ವಾಲೆ ಉರಿತಾ ಇದೆ. ಬಲೂಚ್ ಲಿಬರೇಷನ್ ಆರ್ಮಿಯಂತಹ ಪ್ರತ್ಯೇಕತಾವಾದಿಗಳ ಗುಂಪುಗಳು ಈ ಆಕ್ರೋಶವನ್ನ ಸಶಸ್ತ್ರ ಹೋರಾಟಕ್ಕೆ ಪರಿವರ್ತಿಸಿವೆ. 2023ರಲ್ಲಿ ಬಲೂಚಿಸ್ತಾನಲ್ಲಿ 650ಕ್ಕೂ ಹೆಚ್ಚು ಭಯೋತ್ಪಾದಕ ದಾಳಿಗಳು ನಡೆದಿದ್ವು. 2004ರ ಆಗಸ್ಟ್ನಲ್ಲಿ 70ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾದ ದಾಳಿಗಳು ಸ್ಥಳೀಯ ವಲಸಿಗರ ನಡುವಿನ ಒತ್ತಡವನ್ನ ತೀವ್ರಗೊಳಿಸಿದೆ. 2025ರ ಮಾರ್ಚ್ನಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಜಾಫರ್ ಎಕ್ಸ್‌ಪ್ರೆಸ್ ರೈಲಿನ ಮೇಲೆ ದಾಳಿ ನಡೆಸಿ 36 ಸೈನಿಕರನ್ನ ಕೊಂದಿರೋದು ಈ ಘರ್ಷಣೆಯ ತೀವ್ರತೆಯನ್ನ ತೋರಿಸುತ್ತೆ. ಈ ಸಂಘರ್ಷವು ಪಾಕಿಸ್ತಾನದ ಆರ್ಥಿಕತೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಗಂಭೀರ ಪರಿಣಾಮವನ್ನ ಬೀರಿದೆ. ಸಿಪಿಇಸಿ ಯೋಜನೆಗಳು ಅಡ್ಡಿಗೆ ಒಡ್ಡುವುದರಿಂದ ಚೀನಾದ ಹೂಡಿಕೆಗಳು ಅಪಾಯದಲ್ಲಿವೆ. ಅಲ್ಲದೆ ಈ ಘರ್ಷಣೆಯು ಪಾಕಿಸ್ತಾನದ ಒಟ್ಟಿಗೆ ಒಡ್ಡುವ ಬೆದರಿಕೆಯಾಗಿದೆ. ಬಲೂಚ್ ಜನರ ಆಕಾಂಕ್ಷೆಗಳನ್ನ ಗೌರವಿಸಿದ್ರೆ ಪಾಕಿಸ್ತಾನವು ಇನ್ನಷ್ಟು ಗಂಭೀರ ಸಂಕಷ್ಟಕ್ಕೆ ಸಿಲುಕೋ ಸಾಧ್ಯತೆ ಇದೆ. ಬಲೂಚಿಸ್ತಾನದ ಕೆಟ್ವಾ ಬಳಿಯ ಮಾರ್ಗತ್ ಪ್ರದೇಶದಲ್ಲಿ ಪಾಕಿಸ್ತಾನಿ ಸೇನಾ ಬೆಂಗಾವಲು ಪಡೆಯ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಈ ಹಿಂದೆ ದಾಳಿಯನ್ನು ನಡೆಸಿತ್ತು. ಪಾಕ್ ಸೇನೆಯ 10 ಸಿಬ್ಬಂದಿಯನ್ನ ಹತ್ಯೆ ಮಾಡಿದ್ರು. ಬಲೂಚ್ ಲಿಬರೇಷನ್ ಆರ್ಮಿ ಈ ದಾಳಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿತ್ತು. ಪಾಕಿಸ್ತಾನದ ಕೆಟ್ವಾ ಬಳಿಯ ಮಾರ್ಗತ್ನಲ್ಲಿ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯ ಬೆಂಗಾವಲು ಪಡೆಯನ್ನ ಗುರಿಯಾಗಿಸಿಕೊಂಡು ರಿಮೋಟ್ ಕಂಟ್ರೋಲ್ ಐಇಡಿ ದಾಳಿಯನ್ನ ನಡೆಸುತ್ತಿತ್ತು. ಬಲೂಚ್ ದಂಗೆಕೋರರಿಂದ ಪಾಕ್ ಸೇನೆಯ ಸುಬೇದಾರ್ ಶಾಜಾದ್ ಅಮೀನ್, ನಯಾಬ್ ಸುಬೇದಾರ್ ಅಬ್ಬಾಸ್ ಸಿಪಾಯಿ ಖಲೀಲ್, ಸಿಪಾಯಿ ಜಾಹಿದ್, ಸಿಪಾಯಿ ಕುರ್ರಂ ಮತ್ತು ಇತರರು ಹತ್ಯೆಯಾಗಿದ್ದಾರೆ. ಕೆಟ್ವಾದ ಹೊರವಲಯದಲ್ಲಿರುವಂತಹ ಮಾರ್ಗಟ್ನಲ್ಲಿ ಸೇನೆಯ ವಾಹನಗಳನ್ನ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಲಾಗಿದೆ. ರಿಮೋಟ್ ಕಂಟ್ರೋಲ್ ಬಳಸಿ ಈ ದಾಳಿಯನ್ನ ಮಾಡಲಾಗಿದೆ ಅಂತ ಬಿಎಲ್ಎ ಹೇಳಿಕೊಂಡಿತ್ತು. ಬಲೂಚಿಸ್ತಾನದಲ್ಲಿ ನಡೀತಾ ಇರೋ ಉದ್ವಿಗ್ನ ಪರಿಸ್ಥಿತಿಗೆ ಇದು ಮತ್ತೊಂದು ಉದಾಹರಣೆಯಾಗಿದೆ. ನಮ್ಮ ಹೋರಾಟಗಾರರು ಸೇನೆಯ ವಾಹನವನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಿದ್ದಾರೆ ಅಂತ ಬಿಎಲ್ಎ ಹೇಳಿದ್ದು, ಸ್ಫೋಟದಲ್ಲಿ ವಾಹನವು ಸಂಪೂರ್ಣವಾಗಿ ನಾಶವಾಗಿದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಸೇನೆ ವಿರುದ್ಧದ ಕಾರ್ಯಾಚರಣೆಗಳನ್ನ ತೀವ್ರಗೊಳಿಸುವುದಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಎಚ್ಚರಿಕೆಯನ್ನ ಕೊಟ್ಟಿದೆ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಿಲ್ಲೋದಿಲ್ಲ, ನಾವು ನಮ್ಮೆಲ್ಲ ಶಕ್ತಿಯಿಂದ ಶತ್ರುಗಳನ್ನ ಗುರಿಯಾಗಿಸ್ತೇವೆ ಅಂತ ಘೋಷಣೆ ಮಾಡಿದೆ. ಗುರುವಾರ ಕೂಡ ಬಿಎಲ್ಎ ಬಲೂಚಿಸ್ತಾನದ ವಿವಿಧೆಡೆ 7 ಜನ ಪಾಕಿಸ್ತಾನಿ ಸೈನಿಕರನ್ನ ಕೊಂದಿತ್ತು. ಈ ಘಟನೆಯಲ್ಲಿ 4 ಜನರಿಗೆ ಗಾಯಗಳಾಗಿತ್ತು. ಜಮುರಾನ್, ಕೊಲ್ವಾ ಮತ್ತು ಕಲತ್ ಜಿಲ್ಲೆಗಳಲ್ಲಿ ಈ ದಾಳಿಗಳು ನಡೆದಿದ್ವು. ಕೆಲವು ಕಡೆಗಳಲ್ಲಿ ಭದ್ರತಾ ಠಾಣೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಬಿಎಲ್ಎ ಹೇಳಿಕೊಂಡಿದೆ. ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಪ್ರತ್ಯೇಕಗೊಳಿಸಿರುವ ಗುರಿಯೊಂದಿಗೆ ಬಲೂಚ್ ಲಿಬರೇಷನ್ ಆರ್ಮಿ ಹಲವು ವರ್ಷಗಳಿಂದ ಹೋರಾಟವನ್ನು ನಡೆಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಹೋರಾಟವನ್ನ ಬಿಎಲ್ಎ ಹೆಚ್ಚಿಸಿದ್ದು, ಪಾಕಿಸ್ತಾನ ಸೇನೆ ಮತ್ತು ಬಲೂಚ್ ಪ್ರತ್ಯೇಕತಾವಾದಿಗಳ ನಡುವಿನ ಸಂಘರ್ಷ ತೀವ್ರಗೊಳ್ತಾ ಇದೆ. ಇದರಿಂದ ಈ ಭಾಗದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಇತ್ತೀಚೆಗೆ ಬಿಎಲ್ಎ ರೈಲೊಂದನ್ನ ಅಪಹರಿಸಿದ್ದನ್ನ ಇಲ್ಲಿ ನೀವು ನೆನಪಿಸಿಕೊಳ್ಬೇಕು. ಈ ದಾಳಿ ಬಲೂಚಿಸ್ತಾನದಲ್ಲಿ ನಡೀತಾ ಇರುವಂತಹ ನಿರಂತರ ಉದ್ವಿಗ್ನತೆಯ ಪ್ರತೀಕವಾಗಿದೆ. ಕಳೆದ ಗುರುವಾರ ಬಲೂಚಿಸ್ತಾನ್ನಲ್ಲಿ ನಡೆದ ಪ್ರತ್ಯೇಕ ದಾಳಿಯಲ್ಲೂ 7 ಸೇನಾ ಸಿಬ್ಬಂದಿ ಮೃತಪಟ್ಟು 4 ಗಾಯಗೊಂಡಿದ್ರು. ಈ ದಾಳಿಗಳು ಜಮಾ ಮುರಾನ್, ಕೊಲ್ವಾ ಹಾಗೂ ಕಲಾತ್ ಜಿಲ್ಲೆಗಳಲ್ಲಿ ನಡೆದಿದ್ವು.
ಇದೇ ವೇಳೆ ಕೆಲವು ಪ್ರದೇಶಗಳಲ್ಲಿ ಭದ್ರತಾ ಠಾಣೆಗಳನ್ನು ವಶಪಡಿಸಿಕೊಂಡಿರುವುದಾಗಿ ಬಲೂಚಿಸ್ತಾನ್ ಹೇಳಿದೆ. ಈ ಘಟನೆಗಳು ಪಾಕಿಸ್ತಾನಿ ಸೇನೆಯ ಭದ್ರತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸ್ತಾ ಇವೆ. ಪಾಕಿಸ್ತಾನದ ಬೋಲಾನ್ನಲ್ಲಿ ಜಾಫರ್ ಎಕ್ಸ್‌ಪ್ರೆಸ್ ಅನ್ನ ಅಪಹರಿಸಿದ 1 ತಿಂಗಳ ನಂತರ ಈ ಘಟನೆ ನಡೆದಿದೆ. ರೈಲು ಹೈಜಾಕ್ನಲ್ಲಿ ಸುಮಾರು 339 ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಇರಿಸಲಾಗಿತ್ತು ಮತ್ತು ಘಟನೆಯಲ್ಲಿ ಒಟ್ಟು 25 ಜನರು ಪ್ರಾಣವನ್ನ ಕಳೆದುಕೊಂಡಿದ್ರು. ರೈಲು ಕೆಟ್ವಾದಿಂದ ಉತ್ತರ ನಗರವಾದ ಪೇಶಾವರಕ್ಕೆ ಹೋಗ್ತಾ ಇದ್ದಾಗ BLA ಹಳಿಯನ್ನ ಸ್ಫೋಟಿಸಿತ್ತು. ಇದರಿಂದ 9 ಬೋಗಿಗಳು ಜಾಫರ್ ಎಕ್ಸ್‌ಪ್ರೆಸ್ ರೈಲಿನ ಎಂಜಿನ್ ಸುರಂಗದೊಳಗೆ ಭಾಗಶಃ ನಿಂತಿತ್ತು. ಬಳಿಕ ಕಾರ್ಯಾಚರಣೆಯನ್ನು ನಡೆಸಿ ಒತ್ತೆಯಾಳುಗಳನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕಡೆಯಿಂದ ಬಿಡಿಸಿಕೊಳ್ಳಲಾಗಿತ್ತು.